So guys, welcome back to my channel. It's me ಬನ್ನಿ ಸರ್ Arya. I hope thumbnail ನೋಡಿ ನಿಮಗೆ ಐಡಿಯಾ ಬಂದಿದೆ ಯಾರ ಮೇಲೆ ರೋಸ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ತಪ್ಪು 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 ಲೇ ಫಸ್ಟ್ ಆಫ್ ಆಲ್ ನೀನು ಭೂಮಿ ಮೇಲೆ ಹುಟ್ಟಿರೋದೇ ದೊಡ್ಡ ತಪ್ಪು. ಜಿತ್ತು ಜಿಲಾಡಿ ಜಿತ್ತು ಜಿಲಾಡಿ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ಏನೋ ಜಿತ್ತು ಜಿಲಾಡಿನ ಅಲ್ಲೇ ಏನೋ ನಿನ್ನ ಕಂಟೆಂಟು ಗುರು. ಲಿಟ್ರಲಿ ಇದಕ್ಕೆ 1,000 ಲೈಕ್ಸ್ ಇದೆ ಗುರು, 1,000 ಲೈಕ್ಸು. ಇಲ್ಲಿ ಬಾಯ್ ಮೇಲೆ ಬಾಯ್ ಬಡ್ಕೊಂಡ್ರು 100 ವ್ಯೂಸ್ ಮೇಲೆ 2 ಲೈಕ್ಸ್ ಮೇಲೆ ಹೋಗ್ತಾ ಇಲ್ಲ. ಅಂಥದ್ರಲ್ಲಿ ಈ ಒಡೆ ನನ್ನ ಮಗನಿಗೆ ಇಂಥ ಕಂಟೆಂಟಿಗೆ 100 ಅಲ್ಲ 1000 ಗುರು, 1000 ಲೈಕ್ಸು. ಯಪ್ಪ ಇನ್ಸ್ಟಾಗ್ರಾಮ್ ಅಲ್ಲಿ ಕಿಲಾಡಿ ವಿಕಿ ಇನ್ಸ್ಟಾಗ್ರಾಮ್ ಅಲ್ಲಿ ಕಿಲಾಡಿ ಅಲ್ಲ ಗುರು, ನೀನು ಇನ್ಸ್ಟಾಗ್ರಾಮ್ ಅಲ್ಲಿ ದೊಡ್ಡ ಇಟ್ಕೊಂಬೇಡಿ, ಆಗ್ತೀರಾ ಚುಸ್ತಾಗಿ. ಲೇ ಒಡೆ ನನ್ ಮಗನೇ, ಅದು ಸುಸ್ತಾಗಿ ಹೋಗ್ತೀರಿ ಕಣೋ, ಚುಸ್ತಾಗಲ್ಲ ಸುಸ್ತಾಗಿ ಹೋಗ್ತೀರಾ. ಇಂಥ ವಿಡಿಯೋಗೆ ಯಾವನೋ ಗುರು 1,000 ಲೈಕ್ಸ್ ಕೊಡೋನು. ಯಪ್ಪ ದೇವ್ರೆ, ನನ್ ಬರ್ತಡೇ ಬರ್ತೈತೆ, ಅದಕ್ಕೇನು ಇವಾಗ ಗಿಫ್ಟ್ ಬೇಕು. ಏನ್ ಗಿಫ್ಟ್ ಬೇಕು? रुको जरा सबर करो. ಒಂದ್ ರಿಂಗು. ರಿಂಗ್ ತಾನೇ ಬೇಕು. ಹಾ, ಆಹಾ ಏನ್ ಆದ್ರೂ ಪಾದ್ರೂ ಕಂಟೆಂಟ್ಗಳಪ್ಪ. ಅವಳು ಕೇಳಿದ್ದು ರಿಂಗೋ, ಇವ್ನು ಕೊಟ್ಟಿದ್ದು ಕಾಲ್ ರಿಂಗೋ. ಇದೆರಡು ನೋಡ್ಬಿಟ್ಟು ನಾನು ಮಾತ್ರ ದಿಗ್ಭ್ರಮೆಗೊಳಗಾಗಿದ್ದೇನೆ ಗೈಸ್. ಸೂರ್ಯ ಮುಳುದ್ರೆ ನಾಳೆ ಬರುತ್ತೆ ವ್ಯಾಲೆಂಟೈನ್ಸ್, ನನಗೆ ಅದ್ ಬಗ್ಗೆ ಚಿಂತೆನೇ ಇಲ್ಲ. ನಾನು ಇರೋದು ಸಿಂಗಲ್. ಅಯ್ಯೋ ಒಡೆ ಪಾಯಸ ನನ್ನ ಮಗನೇ. ಸೂರ್ಯ ಮುಳುಗಿದ್ರೆ ವ್ಯಾಲೆಂಟೈನ್ಸ್ ಡೇ ಬರಲ್ಲ ಚಿನ್ನ. ಸೂರ್ಯ ಮುಳುಗಿದ್ರೆ ಚಂದ್ರ ಬರ್ತಾನೆ. ಏನು ಹೇಳು, ಚಂದ್ರ ಬರ್ತಾನೆ. ತಿಕ್ಕ ಮುಚ್ಕೊಂಡು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಸ್ಕೂಲಿಗೆ ಹೋಗಿದ್ರೆ ನಿನಗೆ ಗೊತ್ತಾಗಿರೋದು ಸೂರ್ಯ ಮುಳುಗಿದ್ರೆ ಚಂದ್ರ ಬರ್ತಾನ, ಚಂದ್ರ ಮುಳುಗಿದ್ರೆ ಸೂರ್ಯ ಬರ್ತಾನ ಅಂತ. ವಿಕಿ ಅಂದ್ರೇನೆ ಮಸ್ತ್. ವಿಕಿನ ಕೈಲೂ ಮಾಡಕ್ಕಾಗಲ್ಲ ಟೆಸ್ಟ್. ವಿಕಿ ಕೊಡ್ತಾ ಇರ್ತೀನಿ ನಿಮಗೆ ಟೆಸ್ಟ್. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಅಲ್ಲ, ಈ ತುರೆ ಮನೆಗೆ ಮನೇಲಿ ಮಾಡೋಕ್ಕೆ ಕೆಲಸ ಎಲ್ಲ ಇರಬೇಕು, ಇಲ್ಲ ಸ್ಕೂಲ್ ಓಪನ್ ಆಗಿಲ್ಲ ಇರಬೇಕು. ಟೈಮ್ ಪಾಸ್ ಮಾಡೋಕ್ಕೆ ಇನ್ಸ್ಟಾಗ್ರಾಮಲ್ಲಿ ಬರ್ತಾನೆ, ಈ ಥರ ವಿಡಿಯೋ ಮಾಡ್ಬಿಟ್ಟು ಎತ್ಬಿಟ್ಟು ಹೋಗ್ಬಿಡ್ತಾನೆ. ಈ ಬ್ಯಾಡ್ ಕಮೆಂಟ್ಗೋಸ್ಕರ ತಲೆ ಕೆಡಿಸ್ಕೊಂಡು ರಿಪ್ಲೈ ಕೊಡಕ್ ಹೋಗ್ಬೇಡಿ, ಯಾಕಂದ್ರೆ ಬೊಗಳೋ ನಾಯಿಗೆ ಕಚ್ಚಕ್ ಬರಲ್ಲ. ಹೌದೌದು, ಬೊಗಳ ನಾಯಿ ಕಚ್ಚಕ್ಕೆ ಬರಲ್ಲ ನೋಡಿ ಬಾಯಿಗೆ ಬೆರಳಿಟ್ಬಿಡಿ. ಕಚ್ಚೋದಿರ್ಲಿ ಡೈರೆಕ್ಟಾಗಿ ದೇವ್ರ ದರ್ಶನ ತೋರಿಸ್ಬಿಡುತ್ತೆ. ಬಂತಪ್ಪ ಇನ್ಸ್ಟಾಗ್ರಾಮಲ್ಲಿ ಹೊಸ ಅಡ್ಮಿಷನು. ಬರಬೇಕು, ನಿಮ್ಮಂಥವ್ರು ಬರ್ತಾ ಇರಬೇಕು, ನಮ್ಮಂಥವ್ರು ರೋಸ್ಟ್ ಮಾಡ್ತಾ ಇರಬೇಕು. ನಮ್ಮೂರಲ್ಲಿ ಇದಕ್ಕೆ ಕಲ್ಲಂಗಡಿ ಹಣ್ಣು ಅಂತಾರೆ, ನಿಮ್ಮೂರಲ್ಲಿ ಏನಂತಾರೆ? ನಮ್ಮೂರಲ್ಲಿ ಅದನ್ನ ಕಲ್ಲಂಗಡಿ ಅಂತಾರೆ, ಬಟ್ ನಮ್ಮೂರಲ್ಲಿ ನಿಮ್ಮಂಥವ್ರನ್ನ ಹುಚ್ಚಬಡಿಕಿರು ಅಂತಾರೆ. ಫ್ರೆಂಡ್ಸ್, ಇದನ್ನ ನಮ್ಮೂರಲ್ಲಿ ನಾಯಿ ಅಂತೀವಿ, ನಿಮ್ಮೂರಲ್ಲಿ ಏನಂತೀರಾ? ಕಮೆಂಟ್ ಮಾಡಿ. ನಮ್ಮೂರಲ್ಲಿ ಅದನ್ನ ನಾಯಿ ಅಂತಾರೆ, ಆದ್ರೆ ಈ ಥರ ಹುಚ್ಚು ಚಂದ ವಿಡಿಯೋ ಮಾಡೋರ್ನ ಹುಚ್ಚು ನಾಯಿ ಅಂತಾರೆ. ನಮ್ಮೂರಲ್ಲಿ ಇದಕ್ಕೆ ಟ್ರ್ಯಾಕ್ಟ್ರು ಅಂತೀವಿ, ನಿಮ್ಮೂರಲ್ಲಿ ಏನಂತೀರಾ? ಕಮೆಂಟ್ ಮಾಡಿ ತಿಳಿಸಿ. ನಮ್ಮೂರಲ್ಲಿ ಅದನ್ನ ಟ್ರ್ಯಾಕ್ಟರ್ ಅನ್ನೋದು, ಬಟ್ ಈ ಥರ ವಿಡಿಯೋ ಮಾಡೋರ್ನ ಡೈರೆಕ್ಟ್ ಆಗಿ ತಿಕ್ಲು ಅಂತೀರಿ. ದುಡ್ಡಿರೋದಷ್ಟೇ ಇಂಪಾರ್ಟೆಂಟ್ ಬ್ರೋ. ಸುಂದರ ಏನು ಅಂಬಾನಿ ಮಗನೂ ಇಲ್ಲ. ಡೈಲಾಗ್ ಹೊಡೆದಿದ್ದು ಆಯ್ತು ತಾನೆ. ಅಲ್ಲಿ ನಿಮ್ಮಮ್ಮ ಕರೀತಾ ಇದ್ದಾಳೆ ಮೆಟ್ಟಿಡ್ಕೊಂಡು, ಪಾತ್ರೆ ತೊಳೆಯಕ್ಕೆ ಬೇಗ ಹೋಗು. ಅವಾಗಿಂದ ಹಿಂಗೆ ಹಿಂಗೆ ನೋಡ್ತಾನೆ ಇದೆಯಾ. ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಜೀವನದಲ್ಲಿ ಉದ್ಧಾರ ಆಗ್ಬೇಕಂದ್ರೆ ಮೊದಲು ಗಾಂಡುಗಳ ಸಹವಾಸ ಬಿಡಬೇಕು ಅಂತ. ಜೊತೆಲಿರೋರೇ ಗಾಂಡುಗಳಂತ ಇವತ್ತೇ ಗೊತ್ತಾಗಿದ್ದು. ಜೀವನದಲ್ಲಿ ಉದ್ಧಾರ ಆಗ್ಬೇಕು ಅಂದ್ರೆ ಗಂಡುಗಳು ಸಹವಾಸ ಬಿಡೋದಲ್ಲ. ಕೆಟ್ಟ ಕೆಟ್ಟ ಮಾತಾಡ್ತಾನೆ, ಕಿವಿ ಕೊಟ್ಟು ಕೇಳಕ್ಕಾಗಲ್ಲ.
ಗಾಂಡುಗಳ ರೀತಿ ಇರೋದು ಬಿಡಬೇಕು, ಗಾಂಡುಗಳ ರೀತಿ ಮಾತಾಡೋದು ಬಿಡಬೇಕು. ಫಸ್ಟು ಓಡೋಗಿ ಯಾರಾದ್ರೂ ಅವಳು ಬಾಯಿಗೆ ಬೀಗ ಹಾಕಿ, ಇಲ್ಲಾಂದ್ರೆ ಕಿವಿಗೆ ಡ್ರಿಲ್ ಮಾಡ್ಬಿಟ್ಟು ರಕ್ತ ಬರೆಸ್ಬಿಡ್ತಾಳೆ. ಸೊ ಗೈಸ್, ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ.